ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ಸ್. ನಾನಿವತ್ತು ಲಾಸ್ಟ್ ಮಂಗಳವಾರದ ಒಂದು ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂಗಳವಾರ ಸಂಕಷ್ಟಹರ ಚತುರ್ಥಿ ಇತ್ತಲ್ವ, ಹಾಗಾಗಿ ಉಪವಾಸ ಕೂಡ ಇದ್ದೆ ನಾನು. ಏನಂತಂದರೆ, ನಾನು ತುಂಬ ವರ್ಷಗಳಿಂದ ಈ ಒಂದು ವ್ರತನ ಮಾಡೋದು ಬಿಟ್ಬಿಟ್ಟಿದ್ದೆ. ಮಂಗಳವಾರ ಬರಲಿ ಆವಾಗಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಅನ್ಕೊತಾ ಇದ್ದೆ. ಸೊ ಈ ಮಂತ್ ಮಂಗಳವಾರ ಇತ್ತಲ್ವ, ಹಾಗಾಗಿ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಸಂಕಷ್ಟಹರ ಚತುರ್ಥಿ ದಿನ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಅದಾದ ನಂತರ ಗಣೇಶ ವಿಗ್ರಹನ ಮಾತ್ರ ಸಪ್ರೇಟಾಗಿ ಒಂದು ಗಂಧದ ಕಲ್ಲಿದೆ ಅದ್ರ ಮೇಲೆ ಇಟ್ಟು, ವಿಳೆದೆಲೆ ಮೇಲೆ ಗಣೇಶನ ಮೂರ್ತಿ ಇಟ್ಟು, ಅದಾದ ನಂತರ ಗರಿಕೆ ಆಗಿರ್ಬೋದು ಮತ್ತು ಹೂವು ಆಗಿರ್ಬೋದು. ಅದಾದ ನಂತರ ನಾನೇನು ಮಾಡ್ತೀನಿ ಅಂತಂದರೆ, ಅಷ್ಟೋತ್ತರ ಓದ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊತೀನಿ. ಮತ್ತು ನಮ್ಮ ಕೈಲಿ ಏನಾಗುತ್ತೋ ಅದು ನೈವೇದ್ಯ ಮಾಡಿಟ್ಬಿಟ್ಟು ನಾನು ಈ ಥರ ಸಂಕಷ್ಟಹರ ಚತುರ್ಥಿ ಪೂಜೆನ ಮಾಡ್ತೀನಿ. ಮತ್ತು ನನಗೇನಂತಂದರೆ, ನನಗೆ ಸಂಕಷ್ಟಹರ ಚತುರ್ಥಿ ಅಂದರೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ಯಾಕೆ ಅಂತಂದರೆ, ನಾನು 4th 5th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ಈ ಒಂದು ವ್ರತನ ಮಾಡ್ತಾಯಿದ್ದೆ. ಆವಾಗ ನಮ್ಮಮ್ಮ ಪೂರ್ತಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಅವಲಕ್ಕಿಯೆಲ್ಲ ಕಲಿಸ್ಕೊಡ್ತಾಯಿದ್ರು. ಬಟ್ ನಾನು ತಿಂತಾ ಇರಲಿಲ್ಲ.